ನಾನು ಅವ್ರಿಗೆ ಹೆಚ್ಚಿಗೆ ಏನೂ ಹೇಳಬೇಕಾಗಿಲ್ಲ. ಬಿಕಾಸ್ ಅದೆಲ್ಲ ನಾನು ಇವತ್ತೇನು ಇಲ್ಲಿ ಕೂತ್ಕೊಂಡಿದ್ದೀನಿ, ನಾನೊಬ್ಳು ಸೆಲೆಬ್ರಿಟಿ ಅಂತಲೋ ಒಬ್ಳು ಕಲಾವಿದೆ ಅಂತಲೋ ನೀವು ನಾನು ಕರ್ಕೊಂಬಂದು ಕೂರಿಸಿದಾರಲ್ಲ, ಇದೇ ನನಗೆ ಅವ್ರು ಕೊಟ್ಟ ಭಿಕ್ಷೆ. ಇಷ್ಟು ದೂರ ಕರ್ಕೊಂಬಂದಿದ್ದಕ್ಕೆ ಕಾರಣನೇ ಅವರು, ಅವ್ರ ಆಶೀರ್ವಾದ ಮಾಡಿ ಕಳಿಸಿದವರು. ನಾನು ಇವತ್ತು ಈ ಸ್ಥಿತಿಲಿ ಕೂತು ಮಾತಾಡೋದಕ್ಕೆ ಯಾರೆಲ್ಲ ಕಾರಣಕರ್ತರು ಇದ್ದಾರೆ ಅವ್ರ ಎಲ್ಲರ ಪಾದಾರವಿಂದಗಳಿಗೆ ನಾನು ಇಲ್ಲಿಂದಲೇ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತೀನಿ. ಆ್ಯಂಡ್ ಯಾವಾಗಲೂ ಈ ಹುಡುಗಿ ಮೇಲೆ ಈ ಪ್ರೀತಿ ಪ್ರೋತ್ಸಾಹ ಹೀಗೆ ಇಟ್ಕೊಂಡಿದೆ ಅಂತ ಕೇಳ್ಕೊತೀನಿ. ಯಾಕೆಂದರೆ ಯಾವುದೇ ವೇದಿಕೆ ಕಾರ್ಯಕ್ರಮಗಳಿಗೆ ಹೋದಾಗಲೂ ಕೂಡ ಅವ್ರ ತವ್ರ ಮನೆಗೆ ಬರ್ತಾರಲ್ಲ ಹೆಣ್ಮಕ್ಳು ಗೌರಿ ಹಬ್ಬಕ್ಕೆ, ವಾಪಸ್ ಕಳಿಸ್ಬೇಕಾದ್ರೆ ಈ ಸೀರೆ ಕೊಟ್ಟು ಉಡಿ ತುಂಬಿ ಕಳಿಸ್ತಾರಲ್ಲ, ಹಾಗೆ ಕಳಿಸ್ಕೊಡ್ತಾರೆ ನನ್ನ. ತುಂಬ ಖುಷಿ ಆಗುತ್ತೆ ಅವ್ರ ಮನೆ ಮಕ್ಕಳು ಅನ್ನೋ ಥರ. ಮನೆಗೆ ಕರ್ಕೊಂಡೋಗಿ ಇಲ್ಲೇ ಊಟ ಮಾಡ್ಬೇಕು, ನೀವು ನಮ್ಮ ಮನೇಲೇ ಉಳ್ಕೋಬೇಕು, ನಾವೇ ನೋಡ್ಕೋತೀವಿ ನಿಮ್ಮನ್ನ ಅಂತ. ಅಷ್ಟು ನಮ್ಮ ಮತ್ತು ಜನರ ಮಧ್ಯೆ ಅಷ್ಟು ಬಾಂಡಿಂಗ್ ಇದೆ. ಸೊ ಖಂಡಿತವಾಗ್ಲೂ ನಾನು ಯಾವಾಗಲೂ ಅದನ್ನು ಕಾಪಾಡ್ಕೊಳ್ತೀನಿ. ಆ್ಯಂಡ್ ಅವರ ಆಶೀರ್ವಾದನ ನಾನು ಯಾವಾಗಲೂ ನನ್ನ ಜೀವನದಲ್ಲಿ ಮೊದಲನೇ ಸ್ಥಾನದಲ್ಲಿ ಇಟ್ಟಿರ್ತೀನಿ. ಸೊ ಬಹುಶಃ ನಾನು ಹೀಗೆ ಹೇಳಿದ್ರೆ ತಪ್ಪಾಗ್ಲಾರ್ದು ಅನ್ಸುತ್ತೆ. ತಂದೆ ತಾಯಿಗಳು ನಮಗೆ ಜೀವ ಕೊಡ್ತಾರೆ, ಅಪ್ಪ ಅಮ್ಮ ನಮಗೆ ಜೀವ ಕೊಡ್ತಾರೆ, ಬೆಳೆಸ್ತಾರೆ, ನಡೆಸೋಕ್ಕೆಲ್ಲ ಪ್ರಯತ್ನ ಮಾಡ್ತಾರೆ. ಆದರೆ ಜೀವನ ಅನ್ನೋದು ಕೊಟ್ಟಿದ್ದು ಜನರು. ಸೊ ಯಾವಾಗಲೂ ನನ್ನ ಲೈಫಲ್ಲಿ, ನನ್ನ ಲಿಸ್ಟಲ್ಲಿ ಲೈಫ್ ನನ್ನ ಜೀವನ ಅಂತ ಬಂದಮೇಲೆ ನಾನು ಮೊದಲು ಅಭಿಮಾನಿ ದೇವ್ರುಗಳಿಗೇನೆ ಮೊದಲೇ ಸ್ಥಾನವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ಒಂಟಿಯಾಗಿರ್ಬೇಕಾದ್ರೆ, ಒಬ್ಬರೇ ಇರಬೇಕಾದ್ರೆ, ಜೀವನದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಯಾರನ್ನೋ ಮಿಸ್ ಮಾಡ್ಕೋತಿದ್ದೀನಿ, ಯಾರನ್ನಾದರೂ ಮಿಸ್ ಮಾಡ್ತೀನಿ ಅನ್ನೋವಂಥ ಫೀಲ್ ಬಂದಿದೆಯಾ ನಿಮಗೆ? ಆ ಥರ ಅಂದರೆ ಯೂಶಲಿ ನನಗೆ ಜೀವನದಲ್ಲಿ ಆಗಿರ್ಬೋದು, ಇಲ್ಲ ವೈಯಕ್ತಿಕ ಜೀವನದಲ್ಲಿ, ಎರಡು ಕೂಡ. ಓಕೆ, ಲೈಕ್ ಹೆಂಗೆ ಅಂತಂದರೆ ಮೋಸ್ಟ್ ಆಫ್ ಟೈಮ್ ನಾನು ತುಂಬ ಒಬ್ಬಳೇ ಇರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಲ್ಲ ಒಬ್ಬಳೇ ಇರಬೇಕು, ಇಲ್ಲ ಫ್ರೆಂಡ್ಸ್ಗಳ ಜೊತೆ ದುಂಬಿ ಥರ ಇರಬೇಕು, ಹಾಗೆ ಇರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಸುಮಾರು ಸತಿ ಒಬ್ಬಳೇ ಇದ್ದಾಗ ನಂಗೆ ಅನ್ಸತ್ತೆ ಐ ನೀಡ್ ಸಮ್ ಫ್ರೆಂಡ್, ಯಾರಾದರೂ ಗೆಳೆಯನೋ ಇಲ್ಲ ಗೆಳತಿನೋ ಬೇಕು. ನನ್ನ ಮುಖ ನೋಡಿದ್ರೆ ನನ್ನ ಸೈಲೆಂಟ್ನ ಕೂಡ ಅವ್ರು ಅರ್ಥ ಮಾಡ್ಕೋಬೇಕು. ಅವಳು ಖುಷಿಗೆ ಸೈಲೆಂಟ್ ಆಗಿದ್ದಾಳೋ, ದುಃಖಕ್ಕೆ ಸೈಲೆಂಟ್ ಆಗಿದ್ದಾಳೋ, ಅದನ್ನು ಕೂಡ ಅವ್ರು ಅರ್ಥ ಮಾಡ್ಕೋಬೇಕು. ಆ ಥರದೊಬ್ಬ ಗೆಳೆಯ ಗೆಳತಿ ಬೇಕು ಅಂತ ಅನಿಸುತ್ತೆ. ಮತ್ತು ನಾನು ಮೋಸ್ಟ್ ಆಫ್ ಟೈಮ್ ಆ ಥರ ತುಂಬ ಮಿಸ್ ಮಾಡ್ಕೊಳ್ಳೋದು ನನ್ನ ಲೈಫಲ್ಲಿ ನಾನಿಬ್ಬರೇ. ಒಂದು ನನ್ನ ತಂದೆನ ಬಿಟ್ಟರೆ ನನ್ನ ಹಸ್ಬೆಂಡನ್ನ. ನಾನು ಮೋಸ್ಟ್ ಆಫ್ ಟೈಮ್ ಶೂಟಿಂಗ್ ಎಲ್ಲ ಹೋದಾಗ ನಾನು ತುಂಬ ಏನಾರ ಮಿಸ್ ಮಾಡಿ ನಾನು ಜಸ್ಟ್ ಅವ್ರಿಗೊಂದು ಮೆಸೇಜ್ ಮಾಡ್ತೀನಿ, ಲೈಕ್ ಐ ಮಿಸ್ ಯು ಅಂತ ಮೆಸೇಜ್ ಮಾಡ್ತೀನಲ್ಲ, ಅವ್ರಿಗೆ ಅದರಲ್ಲೇ ಗೊತ್ತಾಗುತ್ತೆ ಅವ್ರೇನೋ ಮಿಸ್ ಮಾಡ್ಕೋತಿದ್ದಾಳೆ, ಏನೋ ಮಿಸ್ ಮಾಡ್ಕೋತಿದ್ದಾಳೆ ಅಂತ ಗೊತ್ತಾಗತ್ತೆ ಅವ್ರಿಗೆ. ಕೆಲವೊಂದು ಸತಿ ನಾನು ಹೇಳ್ಕೊಂಡಿರಲ್ಲ, ನಾನು ತುಂಬ ಸೈಲೆಂಟಾಗಿ ಮನೇಲೇ ಕೂತ್ಕೊಂಡು ಒಂದಷ್ಟು ಮ್ಯೂಸಿಕ್ಗಳನ್ನ ಕೇಳ್ಕೊಂಡು ಒಬ್ಬಳೇ ನಾನು ಖಾಮಾಗಿ ಆ ಥರದ್ದೊಂದು ಸಾರಿ ಸಿಕ್ಕಾಪಟ್ಟೆ ಒಬ್ಬಳೇ ಇರೋದಕ್ಕೆ ಇಷ್ಟಪಟ್ಟ. ಹಾಗೆಲ್ಲ ಇರಬೇಕಾದ್ರೆ ನಮ್ಮಪ್ಪ ಬೇಗ ಅದನ್ನು ಮೂಡಿಂದ ಆಚೆಗಡೆ ತೊಗೊಂಬರ್ತಾರೆ. ಏನೋ ಅವ್ರ ಚೈಲ್ಡ್ಹುಡ್ ಡೇಸ್ದೆಲ್ಲ ಮೆಮೊರೀಸ್ಗಳನ್ನ ಹೇಳ್ತಾ ನಾವು ಹಂಗಿದ್ವಿ ನಾವು ಹಿಂಗಿದ್ವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಮೋಸ್ಟ್ ಆಫ್ ಟೈಮ್ ನನಗೆ ನಾನು ಒಬ್ಬಳೇ ಕಳಿಬೇಕು ಅಂತ ಅನ್ಸುತ್ತೆ. ಯಾಕೆ ಅಂದರೆ ನನ್ನ ಲೈಫಲ್ಲಿ ನಾನೇನು ಒಳ್ಳೇದು ಮಾಡಿದೆ, ನಾನೇನು ಕೆಟ್ಟದ್ದು ಮಾಡಿದೆ, ಯಾರ್ಯಾರು ನನ್ನ ಲೈಫಲ್ಲಿ ಎಷ್ಟೆಷ್ಟು ಇಂಪಾರ್ಟೆಂಟು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಮನುಷ್ಯ ಕನಿಷ್ಠ ಪಕ್ಷ ದಿನಕ್ಕೆ ಅವನೊಂದು 10 ನಿಮಿಷನಾದರೂ ತಾನು ಒಬ್ಬನೇ ಕಾಲ ಕಳಿಬೇಕು ಅನ್ನೋದು ನನ್ನ ಭಾವನೆ. ಸೊ ಆದಷ್ಟು ನನಗೆ ಒಬ್ಬಳೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ. ಸೋ ಫಾರ್ ಮಿಸ್ ಮಾಡ್ಕೊಂಡಿದ್ದಾರೆ ಇವರಿಬ್ಬರೇ ನನ್ನ ಲೈಫಲ್ಲಿ ನಾನು ಮಿಸ್ ಮಾಡ್ಕೊಂಡಿದ್ದೀನಿ, ಯಾರನ್ನೂ ಇಲ್ಲ. ನನಗೆ ಫ್ರೆಂಡ್ ಆಗಲಿ, ಇಬ್ಬರು ಫಾದರ್ಸ್ ನನಗೆ ಅಂತ ಹೇಳ್ಕೊಳ್ಳೋಕೆ ನಂಗೆ ತುಂಬ ಖುಷಿ ಆಗುತ್ತೆ. ಇಬ್ಬರು ತಂದೆ ಇದ್ದಾರೆ ನನಗೆ ಅಂತ ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ ನನಗೆ. ಏನಾದರೂ ನನ್ನ ಲೈಫಲ್ಲಿ ನನಗೆ ಅವರಿಬ್ಬರಂತೂ ಯಾವಾಗಲೂ ಬ್ಯಾಕ್ ಸಪೋರ್ಟ್ ಇದ್ದೇ ಇರ್ತಾರೆ. ಅದು ಬಿಟ್ಟರೆ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದು ನನ್ನ ಕೆಲವು ಫ್ರೆಂಡ್ಸ್ಗಳನ್ನ ಅಷ್ಟೇ. ಆ್ಯಂಡ್ ಎಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಈಗಲೂ, ತುಂಬ ಚೆನ್ನಾಗೆಲ್ಲ ಮಾತಾಡ್ಕೊಂಡಿದ್ದಾರೆ. ಬಟ್ ಒಂದು ಟೈಮಲ್ಲಿ ಸ್ಕೂಲ್ ಡೇಸು ಕಾಲೇಜ್ ಡೇಸ್ ಎಲ್ಲ ನೆನಪಿಸ್ಕೋಬೇಕಾದ್ರೆ ಅನ್ಸತ್ತೆ ಆ ಥರ ನನಗೆ ಇಲ್ವೇನೋ, ಈಗ ಅವ್ರಿಗೆ ನಾನು ಟೈಮ್ ಕೊಡೋಕ್ಕಾಗ್ತಿಲ್ವೇನೋ ಅಂತ ತುಂಬ ಜನ ಫೋನ್ ಮಾಡಿ ಕೇಳ್ದಾಗ ಬೈತಾರೆ. ನೀನು ಸೆಲೆಬ್ರಿಟಿ ಆಗೋಗ್ಬಿಟ್ಟೆ ಅಂತ ಈಗ ಟೈಮ್ ಇಲ್ವಾ ನಿಂಗೆ, ಹಿಂಗ ಅಂತ ಬೈದು ಅರೆ ಕ್ಷಣ ಅವರೇ ಅಂತಾರೆ ಇಷ್ಟು ಬ್ಯುಸಿ ಆಗಬೇಕು ನಿನ್ನ ಲೈಫಲ್ಲಿ ಅನ್ನೋದೇ ನಮಗೊಂದು ಆಸೆ ಇತ್ತು ಅಂತ. ಇವತ್ತು ಈ ಸ್ಥಾನಮಾನಕ್ಕೆ ನಾನು ಬರೋದಕ್ಕೆ ಒಂದು ರೀತಿಲಿ ಜಾಸ್ತಿ ಸಪೋರ್ಟ್ ಇದ್ದಿದ್ದೆ ನನ್ನ ಫ್ರೆಂಡ್ಸ್ಗಳ ಕಡೆಯಿಂದ. ಅಪ್ಪ ಬೇಡ, ಇದು ಇಂಡಸ್ಟ್ರಿ ಬೇಡ ನಮಗೆ ಅಂತ ಅಪೋಸ್ ಮಾಡಬೇಕಾದ್ರೆ ಸಪೋರ್ಟ್ ಇದ್ದಿದ್ದೆ ಫ್ರೆಂಡ್ಸಿಂದ. ಸೊ ಹಾಗಾಗಿ ಅವ್ರನ್ನೆಲ್ಲ ಅವಾಗ ಮಿಸ್ ಮಾಡ್ಕೊತಾ ಇರ್ತೀನಿ. ಲೈಕ್ ವೇಟ್ ಮಾಡ್ತಿರ್ತೀನಿ ಒಂದು ಆಪರ್ಚುನಿಟಿ ಸಿಕ್ಕರೆ ಸಾಕಪ್ಪ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ. ಬಟ್ ನನಗೆ ತುಂಬ ಒಬ್ಬಳೇ ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಅಲೋನಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಬ್ಬಳೇ ಹೋಗಬೇಕು, ಎಲ್ಲೋ ಕಳೆದು ಹೋಗ್ಬಿಡ್ಬೇಕು ಅನ್ನೋ ಥರ ತುಂಬ ಇಷ್ಟಪಡ್ತೀನಿ. ಮ್ಯೂಸಿಕ್ ಅಂದರೆ ಸಖತ್ ಇಷ್ಟ. ಆ ಥರದ್ದು ಒಂದು ಹಾಡು, ಒಂದು ಗಾಡಿ ತುಂಬ ಪೆಟ್ರೋಲ್ ಇದ್ದು ಬಿಟ್ರೆ ಆರಾಮ್ ಮಂಜಿ. ಸ್ವಲ್ಪ ನೆಗಡಿ ಆಗಿರೋದ್ರಿಂದ ಗಂಟ್ಲು ಕಟ್ಟಿದೆ. ಸೊ ದಯವಿಟ್ಟು ಎಲ್ಲ ವೀಕ್ಷಕರು ಮಹಾಶಯರು ಹೊಟ್ಟೆಗೆ ಹಾಕ್ಕೋಬೇಕು ಏನಾದ್ರು ತಪ್ಪು ಮಾಡಿದರೆ.
ಸ್ಟಾರ್ಟಿಂಗಲ್ಲಿ ZL ಒಂದು ಡೈಲಾಗ್ ಇದೆ, ಅದು ಈಗಲೂ ಜನ ಸ್ಟೇಜ್ಗೆ ಹೋದ್ರೆ ಕೇಳ್ತಾರೆ ಆ ಥರದೊಂದು, ಅದೊಂದು ಡೈಲಾಗ್ ಹೇಳಿ ಪ್ಲೀಸ್ ಅಂತ. ದೇವಾ, ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಕಳ್ಕೊಂಡೆ, ಆಮೇಲೆ ನನ್ನ ನಾಟ ಸಾಮಾನು ಕಳ್ಕೊಂಡೆ, ಲೈಟ್ ನನ್ನ ಯೌವನನ ಕಳ್ಕೊಂಡೆ, ಈಗ ನನ್ನ ಬಾಯ್ ಫ್ರೆಂಡ್ ಕಳ್ಕೊಂಡಿದ್ದೀನಿ, ನಮ್ಮ ಮತ್ತೆ ಇನ್ನೂ ಕಣ್ಣಿಗೆ ಬಿದ್ದಿಲ್ವಾ ಗೋವಿಂದ. ಇದೊಂದು ಡೈಲಾಗು. ಆಕ್ಚುಲಿ ಇದು ಹೇಳಬೇಕು ಅಂತ ಹೇಳಲಿಲ್ಲ, ಅವತ್ತೇನೋ ಅಕಸ್ಮಾತಾಗಿ ಸರ್ ಒಂದ್ಸಲ ಹರಿಕತೆ ತರ ತಗೊಂಡ್ಬಿಡೋದು, ತುಂಬಾ ಹೈಪರ್ ಆದಾಗ, ಕೋಪ ಬಂದಾಗ ಆ ತರ ತಗೋಬಿಡೋ, ನೋಡೋಣ ಅದು ವರ್ಕ್ ಆಗುತ್ತೆ. ಬಟ್ ಇದೇ ವರ್ಕ್ ಆಯ್ತು ಸ್ಕಿಟ್ ಅಲ್ಲಿ, ಏನೋ ನನ್ಗೆ ಗೊತ್ತಿರ್ಲಿಲ್ಲ. ತುಂಬಾ ಫೇಮಸ್ ಆಗೋದು. ಮತ್ತೆ ಹೋದ್ ಕಡೆ ಎಲ್ಲ ಜನ ಇದನ್ನೇ ಕೇಳ್ತಾರೆ, ಅದೊಂದು ಡೈಲಾಗ್ ಹೇಳಿ ಮೇಡಮ್ ಪ್ಲೀಸ್, ಅದೊಂದು ಡೈಲಾಗ್ ಹೇಳಿ ಪ್ಲೀಸ್ ಅಂತ. ಖುಷಿ ಆಗುತ್ತೆ, ಅದೊಂದು ಡೈಲಾಗ್ ನೆನಪಲ್ಲಿ ಇಟ್ಕೊಂಡಿದಾರಲ್ಲಪ್ಪ ಇಷ್ಟು ದಿನ ಆದ್ರೂ ಅಂತ. ಅದಾದ್ಮೇಲೆ ಕೆಲವು ಎಪಿಸೋಡ್ ಆದ್ಮೇಲೆ ಸ್ವಲ್ಪ ಉಮಾಶ್ರೀ ಮೇಡಮ್ ತರದ್ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡುವಂತ ಅವಕಾಶ ಸಿಕ್ತು. ಥೋ 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 ಇದೇನು ಮಣಿಯು ಕೊಬ್ಬಿನ ಜ್ವಾಲ, ಕಣ ಮುತ್ಕಂಡ ಇವ್ರು ನಾವಿಂತ ಜಾಗದಾಗ ಇವ್ರಬಾರ್ದು, ಯೋ ಲೆಕ್ಕದೊಯ್ಯ ಕರೆಸ್ರಯ್ಯ ಎಲ್ಲ ಬಸ್ರಿ ಕ್ವಾಣೆಗೆ ನಿಮ್ ಎರಡು ಕೂಡ ಸೋಕಬಾರ್ದು, ಗೊತ್ತಾಯ್ತು? ಒಳ್ಳೆಣ್ಣೆ ಕಣಮ್ಮಿ ನೆತ್ತಿಗಿಟ್ಕೊಂಡ್ರೆ ತೊಂಪಾಯ್ತದೆ, ಈಗೇನು ಹಿಕ್ಕಿಸ್ಕೇತ್ಯೋ ಇಲ್ಲ ಥೋಟ 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 ಅಂತ ನಾನೇ ತೊಟ್ಟಿ ಬಿಡ್ಲು. ಅದ್ಭುತ ಅದ್ಭುತ. ಥ್ಯಾಂಕ್ ಯು.